ಎಲ್ಲರೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವಾಗ ನಮ್ಮ ಪಯಣ ಶಿವಮೊಗ್ಗ ಕಡೆ. ಶಿವಮೊಗ್ಗ ಅಂದರೆ ನಮ್ಮ ಹೋಮ್ ಟೌನ್ ಸೊರಬ. ಟೈಮ್ ಎಷ್ಟಾಗಿದೆ? 9:15 ಆಯಿತು. ಆ್ಯಕ್ಚುಲಿ 6 ಗಂಟೆ ಬಿಡೋ ಪ್ಲಾನ್ ಇದ್ದಿದ್ದು. ಆರಾಮಾಗಿ ನಿನ್ನೆ ಕಾಂಪಿಟೇಷನ್ ಮುಗಿಸಿದ್ದಕ್ಕಾಗಿ ಸ್ಲೋ ಆಗಿ ಹೋಗ್ತಾ ಇರೋದು. ಇವಾಗ ಫ್ರೆಂಡ್ನ ಮೀಟ್ ಆಗಬೇಕು. ಫ್ರೆಂಡ್ನ ಮೀಟ್ ಆಗಿ ಅಲ್ಲಿಂದ ಇನ್ನೊಂದು ಕಡೆ ಹೋಗೋ ಪ್ಲಾನ್ ಇದೆ. ಗಿಡ ತೊಗೋಬೇಕು. ಗಿಡ ತೊಗೊಂಡು ಸೀದಾ ಊರು. ಹಾಗೆ ಊರಿಗೆ ಹೋಗ್ತಾ ಒಣ ಮೀನು ತಗೊಂಡೋಗ್ಬೇಕಾಗಿತ್ತು ಮನೆಗೆ. ಸೊ ಒಣ ಮೀನು ಪರ್ಚೇಸಿಂಗ್ ಎಲ್ಲ. ನಾನು ಸಂತೆಗೆ ಹೋಗಿ ಸುಮಾರು ವರ್ಷನೇ ಆಗೋಗಿತ್ತು. ಮತ್ತೆ ಸಂತೆಯಲ್ಲಿ ಹೋಗಿ ಒಣ ಮೀನು ಏನೇನು ಬೇಕೆಲ್ಲ ತಗೊತಾ ಇದ್ದೀನಿ ಮನೆಗೆ. ಸೊ ತುಂಬ ವರ್ಷ ಆದಮೇಲೆ ಹೋಗಿರೋದು ಸಖತ್ ಖುಷಿ ಕೊಡ್ತಾರೆ. ಅಲ್ಲಿಂದ ಸೀದಾ ಬಂದು ಶರಣ ಮೀಟ್ ಆಗಕ್ಕೆ ಬಂದಿದ್ದು. ತುಂಬ ದಿನ ಅನ್ಕೊಂತಿದ್ದೆ ನನ್ನ ಫ್ರೆಂಡ್ನ ಮೀಟ್ ಆಗಬೇಕಂತ. ಬಟ್ ಆಲ್ಮೋಸ್ಟ್ ಒಂದು ವರ್ಷದಿಂದ ಟ್ರೈ ಮಾಡ್ತಿದ್ದೆ, ಆಗಿರಲಿಲ್ಲ. ಇವತ್ತು ಹೋಗೋನು ಇದೇ ರೋಡಲ್ಲಿ ಹೋಗ್ತಾ ಇದ್ದೆ. ಮೀಟ್ ಆದೆ. ಇವತ್ತು ಕಯಾಕಿಂಗ್ನ ಮಾಡಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಸಿನ್ನ. ನಮ್ಮ ಬೋಟ್ ಜರ್ನಿ ಸ್ಟಾರ್ಟ್ ಆಯಿತು. ಸೇಫ್ಟಿ ಫಸ್ಟ್. ನೀರಿಗಿಳಿಯೋಕ್ಕಿಂತ ಮುಂಚೆ ಸೇಫ್ಟಿ ಆಗಿರಿ. ಈ ಫೇಸ್ ಯಾವುದು ಅಂತ ನಿಜ ಗೊತ್ತಿಲ್ಲ. ಬಟ್ ಇಲ್ಲಿ ಕಯಾಕಿಂಗು ಪ್ರತಿಯೊಂದು ಇದೆ. ಕಯಾಕಿಂಗ್ ಇದೆ, ಬೋಟಿಂಗ್ ಇದೆ, ಒಂದು ಸುಮಾರು ಅಕಾಡೆಮಿಗಳಿದ್ದಾವೆ. ಬಟ್ ಸಗದಾಗಿದೆ ಮತ್ತು ಪ್ಲೇಸು. ನಾನು ಶರನೇ ಕರ್ಕೊಬಂದ ಇಲ್ಲಿಗೆ ಡೈರೆಕ್ಟಾಗಿ. ಈ ಪ್ಲೇಸ್ ಗೊತ್ತಿಲ್ಲ. ಆಮೇಲೆ ಇದನ್ನು ಟ್ಯಾಗ್ ಮಾಡಿರ್ತೀನಿ ನಾನು, ಇಲ್ಲ ನಂಬರ್ ಆಗಲಿ ಏನಾದರೂ ಒಂದು ಹಾಕಿರ್ತೀನಿ. ನಮ್ಮ ಜರ್ನಿ ಇವಾಗ ಸ್ಟಾರ್ಟ್ ಆಯಿತು. ಆ್ಯಕ್ಚುಲಿ ಇದು ನನ್ನ ಫಸ್ಟ್ ಟೈಮ್ ಬೋಟಿಂಗ್ ಮಾಡ್ತಾ ಇರೋದು. ದೋಣೆಯಲ್ಲಿ ಹೋಗಿದ್ದೀನಿ, ಹೋಗಿಲ್ಲ ಅಂತಲ್ಲ. ಕಯಾಕಿಂಗಿಗೆ ಬಂದು ದೋಣೆಯಲ್ಲಿ ಹೋಗ್ತಾ ಇರೋದು ಫಸ್ಟ್ ಟೈಮು. ಕಯಾಕಿಂಗ್ ಮಾಡ್ಬೋದಾಗಿತ್ತು, ಟೈಮ್ ಇಲ್ಲ. ಸೊ ಹಂಗಾಗಿ ದೋಣೆಯಲ್ಲೇ ಹೋಗೋಣ ಅಂತ ಡಿಸೈಡ್ ಆಗಿದ್ರು. ಇಲ್ಲಿ ಕಯಾಕಿಂಗ್ ಮಾಡಿದ್ರೆ ಮಜಾ ಏನಂದರೆ ಐಲ್ಯಾಂಡ್ಗಳಿದೆ. ಐಲ್ಯಾಂಡಲ್ಲೂ ಹೋಗ್ಬೋದು. ಆ ಕಡೆ ಎಲ್ಲ ಫುಲ್ಲು ಒಳಗಡೆ ಓಡಾಡೋದಕ್ಕೆಲ್ಲ ಜಾಗ ಮಾಡಿದ್ದಾರೆ. ಸಖತ್ತಾಗಿದೆ. ಬಟ್ಟು ಸಂಜೆ ಟೈಮಲ್ಲಿ ಬಂದರೆ ಒಳ್ಳೆಯದು. ಬಿಸಿಲು ಜಾಸ್ತಿ ಇದ್ದಾಗ ಬಂದರೆ ಸ್ವಲ್ಪ ಕಷ್ಟ. ವಿಡಿಯೋ ಈ ಥರ ಸಪ್ರೇಟಾಗಿ ಕೂಡ ನೀವು ಬರ್ಬೋದು. ಇಲ್ಲಾಂದರೆ ನಮ್ಮ ಥರ ಈ ಥರ ಬೋಟಲ್ಲಿ ಬಂದರೆ ಅದಕ್ಕೆ ಡ್ರೈವರ್ ಇರ್ತಾರೆ. ಇಲ್ಲಾಂದರೆ ಈ ಥರ ಸಪ್ರೇಟಾಗಿ ಬರ್ಬೋದು. ಒಬ್ಬೊಬ್ಬರೇ ಬರ್ಬೋದು. ಒಬ್ರಿಗೆ ಕೊಡ್ತಿರಲ್ಲ, ಸಿಂಗಲ್ಲು ಇದೆ, ಡಬಲ್ಲು ಇದೆ. ನಾನು ಸ್ವಲ್ಪ ದೂರ ಕರ್ಕೊಂಬರ್ತಾರೆ ಅನ್ಕೊಂಡೆ, ಸಿಕ್ಕಾಪಟ್ಟೆ ದೂರ ಕರ್ಕೊಂಬರ್ತಾರೆ. ಸಖತ್ತಾಗಿದೆ ಪ್ಲೇಸ್ ಮಾತ್ರ. ಇಲ್ಲಿ ಅಲ್ಲೆಲ್ಲ ತುಂಬ ಬಿಸಿಲಿತ್ತು, ಇಲ್ಲಿ ಮಸ್ತಾಗಿದೆ. ಸಿಕ್ಕಾಪಟ್ಟೆ ಕೋಲ್ಡ್ ಆಗಿದೆ. ಬಟ್ ನೀರು ಬಂದವ ಉಪ್ಪು ನೀರು. ಬಟ್ ಸೇಫ್ಟಿ ಇಂಪಾರ್ಟೆಂಟ್. ಬರೋರು ಯಾರೇ ಇದ್ರು ಕೂಡ ಸೇಫ್ಟಿ ಜಾಕೆಟ್ ಹಾಕೊಳ್ಳಿ. ನೀವು ಎಂಥ ದೊಡ್ಡ ಸ್ವಿಮ್ಮರ್ ಆದರೂ ಪರವಾಗಿಲ್ಲ. ನನಗೂ ಸ್ವಿಮ್ಮಿಂಗ್ ಬರುತ್ತೆ. ಸೇಫ್ಟಿ ತುಂಬ ಇಂಪಾರ್ಟೆಂಟ್. ಯಾಕಂದರೆ ನಮ್ಗೆ ಜಾಗ ಗೊತ್ತಿರಲ್ಲ. ನಾವು ಕೆರೆಲ್ಲ ಬಾವೆಲ್ಲ ಸ್ವಿಮ್ಮಿಂಗ್ ಮಾಡಿರ್ತೀವಿ. ಇದು ಸಮುದ್ರ, ಇದು ಸೀದು ಬ್ಯಾಕ್ ವಾಟ್ರು. ತುಂಬ ಇಂಪಾರ್ಟೆಂಟು. ಸೇಫ್ಟಿ ಫಸ್ಟ್. ಸೇಫ್ಟಿ ಜಾಕೆಟ್ ಯೂಸ್ ಮಾಡಬೇಕು. ಹೊರಗಡೆ ಎಲ್ಲ ಸಖತ್ ಬಿಸಿದೆ. ಒಳಗಡೆ ಏನಂತಾರೆ ಇದಕ್ಕೆ, ಸಂದಿಯಲ್ಲೆಲ್ಲ ಕರ್ಕೊಬರ್ತಾರಲ್ಲ, ಅಲ್ಲಿ ಸಿಕ್ಕಾಪಟ್ಟೆ ಕೋಲ್ಡ್ ಇರುತ್ತೆ. ಪಾರ್ಟಿ ಗಿಟಿ ಮಾಡೋಕ್ಕಾಗಲ್ಲ. ಬಟ್ ಏನಾದರೂ ಸ್ನ್ಯಾಕ್ಸ್ ಗೀಕ್ಸ್ ತಿನ್ಕೊಂಡು ಜರ್ನಿನ ಎಂಜಾಯ್ ಮಾಡ್ಬೋದು. ಬಟ್ ಕವರ್ಗೆ ಅವ್ರನ್ನೆಲ್ಲ ನೀರಿಗೆ ಹಾಕೋಂಗಿಲ್ಲ. ವಾಪಸ್ ತಗೊಂಡು ಡಸ್ಟ್ಬಿನ್ನಿಗೆ ಹಾಕ್ಬೋದು. ಸೊ ಇವರು ಪ್ರೀ ವೆಡ್ಡಿಂಗ್ ಶೂಟ್ ಕೂಡ ಮಾಡಿಸ್ತಾರೆ. ಅದಕ್ಕೆ ಕೂಡ ಇವ್ರ ಹತ್ರ ಸಪ್ರೇಟ್ ಬೋಟ್ ಇದೆ. ಡ್ರೋನ್ ಶಾಟ್ ತೆಗೆಯೋದಕ್ಕೆ ಅದ್ರಲ್ಲಿ ಸಖತ್ತಾಗಿ ಬರುತ್ತೆ. ಮತ್ತು ಮಾರ್ನಿಂಗ್ 8 ಈವ್ನಿಂಗ್ 6 ತನಕ ಓಪನ್ ಇರುತ್ತೆ. 365 ಡೇಸ್ ಓಪನ್ ಇರುತ್ತೆ. ಬಟ್ ರೆಡ್ ಅಲರ್ಟ್ ಇರ್ಬೇಕಾದ್ರೆ ಮಾತ್ರ ಕ್ಲೋಸ್ ಮಾಡ್ತಾರೆ. ಬಿಟ್ರೆ ಸಕ್ಕ ದೂರ ಬಂದ್ವಿ. ಆಲ್ಮೋಸ್ಟ್ ಅಲ್ಲಿಂದ ಒಂದು 2 ಕಿಲೋಮೀಟ್ರ್ ಆಗಷ್ಟು ದೂರ ಬಂದಿದ್ದೀವಿ. ಸೊ ನೀರಲ್ಲಿ 2 ಕಿಲೋಮೀಟ್ರ್ ದೂರ ಅಂತಾರೆ. ಲಾಂಗ್ ಜರ್ನಿ ಇದು. ಚೆನ್ನಾಗಿದೆ. ನಾನಿವತ್ತು ಹೋಗಿದ್ದು ಮ್ಯಾಂಗ್ರೋವ್ ಕಯಾಕಿಂಗ್ ಅಂತ. ಪ್ರತೀಕ್ ಅವ್ರು ನಮ್ಮನ್ನು ಇವತ್ತು 1 ಅವರ್ ಟ್ರಿಪ್ ಮಾಡ್ತಿದ್ರು. ಸಖತ್ತಾಗಿತ್ತು. ಆ್ಯಕ್ಚುಲಿ ವರ್ತ್ 400 ಪರ್ ಪರ್ಸನ್ನು ಬೋಟಿಂಗಿಗೆ, 300 ಪರ್ಸನ್ ಕಯಾಕಿಂಗಿಗೆ. ಆಲ್ಮೋಸ್ಟ್ 1 ಅವರ್ ಅಂತ ಸಿಗತ್ತೆ. ಮಾತ್ರ ಶಕ್ತಿ ಇದ್ರೆ ಇನ್ನೂ ಜಾಸ್ತಿ ಮಾಡ್ಬೋದು. ನೋ ಇಶ್ಯೂ. ನಂಬರ್ನ ಹಾಕಿರ್ತೀನಿ. ಇವ್ರ ನಂಬರ್ ಇಲ್ಲಿರುತ್ತೆ. ಆ ನಂಬರ್ ಇಲ್ಲಿರುತ್ತೆ. ನಂಬರ್ನ ನಾನು ಕೆಳಗೆ ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀನಿ. ನಿಮ್ಗೆ ಏನೇ ಎನ್ಕ್ವೈರಿ ಇದ್ರು ಕೂಡ ಮಾಡ್ಬೋದು. ಪ್ರೀ ವೆಡ್ಡಿಂಗ್ ಶೂಟ್ ಇದ್ರೆ ಮೊದಲೇ ಬುಕ್ ಮಾಡ್ಕೊಬಂದು ಆರಾಮಾಗಿ ಮಾಡ್ಬೋದು. ಆಲ್ಮೋಸ್ಟ್ 365 ಡೇಸ್ ಕೂಡ ಓಪನ್ ಇರುತ್ತೆ. ರೆಡ್ ಅಲರ್ಟ್ ಇದ್ದಾಗ ಮಾತ್ರ ಕ್ಲೋಸ್ ಮಾಡಿರ್ತಾರೆ. ಅದ್ ಬಿಟ್ಟರೆ ನಿಮಗೆ ಮಾರ್ನಿಂಗ್ 8 ಇಂದ 6 o'clock ತನಕ ಕಂಟಿನ್ಯೂ ಆಗಿ ಓಪನ್ ಇರುತ್ತೆ. ಬರೋಕ್ಕಿಂತ ಮೊದಲು ಕಾಲ್ ಮಾಡ್ಕೊಳ್ಳಿ. ಶರೂನ್ ಹೆಸರು ಹೇಳಿ, ಎಕ್ಸ್ಟ್ರಾ ಡಿಸ್ಕೌಂಟ್ ಕೂಡ ಕೊಡಿಸ್ತೀನಿ. ಅಲ್ಲಿಂದ ಮುಗಿಸ್ಕೊಂಡು ಇವಾಗ ಬ್ಯಾಕ್ ಟು ಹೋಮ್ ಮನೆಗೆ ಹೋಗ್ತಾ ಇದ್ದೀನಿ. ಅದ್ರ ಮಧ್ಯೆ ಇನ್ನೊಂದು ಸ್ಟಾಪ್ ಕೊಡಬೇಕು. ಅಲ್ಲಿ ಮುಗಿಸ್ಕೊಂಡು ಆಮೇಲೆ ಮನೆಯಾಗ ಅಷ್ಟೊಳಗೆ ಇವತ್ತು ರಾತ್ರಿ ಆಗಿರೋದು ಪಕ್ಕ.
ಸೊರಬ ಬಸ್ ಸ್ಟ್ಯಾಂಡ್. ಒಂದೇ ಒಂದು ಬೇಜಾರೇನಂದರೆ ಇಲ್ಲಿ ಒಂದು 10 ವರ್ಷ ಆಯಿತು ರೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ, ಇನ್ನೂ ಕಂಪ್ಲೀಟ್ ಮಾಡಿಲ್ಲ. ಅದು ಹೆಂಗಾಗ್ಬಿಟ್ಟಿದೆ ಅಂದರೆ ಒಂಥರ ಕಾರ್ನರಾಗಿರೋ ಡಿಸ್ಟಿಕ್ ಎಂಡಲ್ಲಿರೋ ತಾಲೂಕು. ಸೊ ಇನ್ನೂ ಇಂಪ್ರೂವ್ ಆಗೇ ಇಲ್ಲ ಇದು. ಹಿಂಗೇ ಬಿದ್ದು ಒದ್ದಾಡ್ತಾನೆ ಇದೆ. ನಮ್ಮನೆ ಅಲ್ಲಿ ಕಾಣಿಸ್ತಾ ಇರೋದು, ನಮ್ಮನೆಗೆ ಹೋಗ್ತಾ ಇರೋ ಹೈವೇ ಹೆಂಗಿದೆ ನೋಡಿ, ಸಾಕಾಗಿದೆ ರೋಡ್ ನಮ್ಮನೆದು. ಏನು ಮಾಡೋದು, ಹಳ್ಳಿ ಕಡೆ ಹಿಂಗೆ ಇರತ್ತೆ ರೋಡ್ ಮಾಡ್ಸೋರು ಯಾರು ಇರಲ್ಲ. ನಾವೇ ಮಳೆಗಾಲದಲ್ಲೆಲ್ಲ ಸ್ವಲ್ಪ ಸರಿ ಮಾಡ್ಕೊಂಡಿರ್ತೀವಿ, ಬೇಸಿಗೆ ಬರೋಷ್ಟ್ರೊಳಗೆ ಈ ಥರ ಆಗಿರುತ್ತೆ. ದಿಸ್ ಈಸ್ ಮೈ ಹೋಮ್ ಟೌನ್, ನಮ್ಮ ಮನೆ. ಇದೇ ನಮ್ಮ ಮನೆ. ಹಳೆ ಬ್ಲಾಗಲ್ಲಿ ನೋಡಿರ್ತೀರ, ಇಲ್ಲಿ ಕೆರೆ, ಇಲ್ಲಿ ಮನೆಗೆ ಬಂದ ತಕ್ಷಣ ಫಸ್ಟ್ ಮಾಡೋ ಕೆಲಸ ಇದನ್ನು ಮಾತಾಡ್ಸೋದು. ಇದು ನಮ್ಮನೆ ತಂದಿರೋ ಹೊಸ ನಾಯಿ ಮರಿ. ಇನ್ನು ಹೆಸರಿಡ್ಲ ಇದಕ್ಕೆ, ಹೆಸರಿಡ್ಕ. ಕೆರೆ ಹಿಂಗೆ ಕಾಣತ್ತೆ. ಕೆರೆಯಲ್ಲಿ ಇವಾಗ ನೀರು ಕಡಿಮೆ ಆಗ್ತಿದೆ. ಈ ಸಲ ಮೀನು ಹಿಡಿತಾ ಇಲ್ಲ. ಇನ್ನೊಂದು ಕೆರೆ ನೀರನ್ನ ತೆಗಿತಾ ಇದ್ದಾರಂತೆ, ಅಲ್ಲಿ ಹೋಗ್ಬೇಕು. ನಾನು ಊರಿಗೆ ನಾನು ಬೆಂಗಳೂರು ಹೋಗೋಷ್ಟ್ರೊಳಗಡೆ ಕೆರೆ ಬೇಟೆ ಮಾಡಿದ್ರೆ ಪಕ್ಕ ನಾನು ಅದನ್ನು ವೀಡಿಯೋ ಮಾಡಾಕ್ತೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಮ್ಮೂರನ್ನ ಎಷ್ಟು ಎಕ್ಸ್ಪ್ಲೋರ್ ಮಾಡೋಕ್ಕಾಗತ್ತೆ ಅಷ್ಟೊಂದು ಖಂಡಿತವಾಗಿ ತೋರಿಸ್ತೀನಿ ನಿಮಗೆ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್.